ವೆಲ್ಕಮ್ ಬ್ಯಾಕ್ ಟು ಅವರ್ ಲೈಫ್ ಆನ್ ಎ ಪ್ಲೇಟ್ ಆ್ಯಂಡ್ ಪ್ಲ್ಯಾಂಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಪಕ್ಕಾ ನಾಟಿ ಸ್ಟೈಲ್ ಪಲಾವ್ ಅಂತನಾದರೂ ಕರಿಬೋದು, ಬಿರಿಯಾನಿ ಅಂತನಾದರೂ ಕರಿಬೋದು. ಇದಕ್ಕೆ ಬಂದುಬಿಟ್ಟು ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ ಮತ್ತು ಬಟಾಣಿ ನೆನೆಸಿಟ್ಕೊಳ್ಳಿ. ಅದಾದಮೇಲೆ ಒಂದು ನೀರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಟೊಮ್ಯಾಟೊ, ಕೊತ್ತಂಬರಿ, ಪುದೀನ ಮತ್ತು ಅಕ್ಕಿನ ನೆನೆಸಿಟ್ಕೊಳ್ಳಿ. ಇದಾದಮೇಲೆ ಕಾಯಿ ಇಷ್ಟು ಬೇಕಾಗುತ್ತೆ. ಮಸಾಲೆನ ರೆಡಿ ಮಾಡ್ಕೊಂಡು ಬರೋಣ. ಇಲ್ಲಿ ಒಂದು ಕಡಾಯಿ ತೊಗೊಂಬಿಟ್ಟು ಒಂದು 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ನೀರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಹುರ್ಕೋಬೇಕಾಗುತ್ತೆ. ಹಸಿ ಸ್ಮೆಲ್ ಹೋಗೋ ತನಕ ನೀಟಾಗಿ ಬಾಡಿಸ್ಕೊಳ್ಳಿ. ಮಸಾಲೆ ನೀಟಾಗಿ ಹಸಿ ಇಲ್ದಲೇ ಬೆಂದಷ್ಟು ಪಲಾವ್ ಚೆನ್ನಾಗಿ ರುಚಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ನೀಟಾಗಿ ಇದೆಲ್ಲ ಬಾಡಿದ ನಂತರ ಇದಕ್ಕೆ ಕೊತ್ತಂಬರಿ ಮತ್ತು ಪುದೀನನೂ ಆ್ಯಡ್ ಮಾಡ್ಕೊಳ್ಳಿ. ಇದು ಸಹಿತ ನೀಟಾಗಿ ಫ್ರೈ ಆಗಬೇಕು. ಒಂದು 5ರಿಂದ 6 ನಿಮಿಷ ಕೈ ಬಿಡ್ದಲೇ ಎಣ್ಣೆನಲ್ಲೇ ಬಾಡಿಸ್ಕೊಂಡ ನಂತರ ಇದನ್ನು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣಂತೆ. ನಮ್ಮ ಹೆಣ್ಮಕ್ಳಿಗೆ 3 ಪಲಾವ್ ಕೊಟ್ಟರು ಬೇಜಾರಿಲ್ದಂಗೆ ತಿಂತೀವಿ. ಅಂಥದ್ರಲ್ಲಿ ಇಷ್ಟು ಟೇಸ್ಟಿಯಾಗಿ ನಾಟಿ ಸ್ಟೈಲಲ್ಲಿ ಮಾಡಿದರೆ ಇನ್ನೂ ಸೂಪರಾಗಿ ಟೇಸ್ಟಿಯಾಗಿ ಬರುತ್ತೆ. ಈ ಥರ ಟ್ರೈ ಮಾಡಿ ನೋಡಿ. ಇದು ಎಲ್ಲ ಬಾಡಿದ ನಂತರ ಇದಕ್ಕೆ ಚಕ್ಕೆ, ಲವಂಗ, ಸ್ಟಾರ್ ಆನಿಯನ್ಸ್ ಮತ್ತು 5ರಿಂದ 6 ಮೆಣಸನ್ನು ಹಾಕಿಬಿಟ್ಟು ಹೆಚ್ಚಿಡ್ಕೊಂಡಿರೋ ಕೊಬ್ಬರಿನೂ ಹಾಕಿಬಿಟ್ಟು 5 ನಿಮಿಷ ಬಾಡಿಸ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಒಂದೇ ಒಂದು ಹುಳಿ ಟೊಮೆಟೊನ ತೊಗೊಂಬಿಟ್ಟು ಹೆಚ್ಚಿ ಇದಕ್ಕೆ ಹಾಕ್ಕೊಳ್ಳಿ. ಇದು ಸಹಿತ ನೀಟಾಗಿ ಫ್ರೈ ಆಗಬೇಕು, ಮೆತ್ತಗಾಗಬೇಕು. ಇವಾಗ ಮಿಕ್ಸಿ ಮಾಡ್ಕೊಳಕ್ಕೆ ಪಲಾವಿಗೆ ಮಸಾಲೆ ರೆಡಿ ಆಯಿತು. ಇದನ್ನು ಒಂದು ಪ್ಲೇಟಿಗೆ ತಕ್ಕೊಂಡು ಸ್ವಲ್ಪ ಆರೋಕ್ಕೆ ಬಿಟ್ಬಿಟ್ಟು ನಂತರ ಇದನ್ನು ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬರೋಣಂತೆ. ಫೈನ್ ಪೇಸ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಈ ಥರ ಮಸಾಲೆ ಮಾಡಿಕೊಂಡ್ರೆ ಆಲ್ರೆಡಿ ಮಸಾಲೆನಲ್ಲೇ ನಮಗೆ ಪಲಾವ್ ಟೇಸ್ಟ್ ಸ್ಮೆಲ್ಲು ಬಂದುಬಿಡುತ್ತೆ. ನೆಕ್ಸ್ಟ್ ಇಲ್ಲಿ ನಾವು ಒಂದು ಕುಕ್ಕರ್ ತೊಗೊಂಬಿಟ್ಟು ಅದಕ್ಕೆ ಎಣ್ಣೆ, ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಬಿಟ್ಟು ಅದು ಚಟಪಟ ಆದಮೇಲೆ ನೀರುಳ್ಳಿ ಹಾಕ್ಕೊಳ್ಳಿ. ಇದು ಸಹಿತ ನೀಟಾಗಿ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಮ್ಮದೊಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ದೊಡ್ಡ ಸಪೋರ್ಟ್ ಬೇಕಾಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಕಮೆಂಟ್ ಮತ್ತು ಶೇರ್ ಮಾಡಿ. ಇವಾಗ ನೀರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಬಂದು ಕಲರ್ ಚೇಂಜ್ ಆಗಿದೆ. ಈ ಟೈಮ್ನಲ್ಲಿ ತರಕಾರಿನ ಆ್ಯಡ್ ಮಾಡ್ಕೊಳ್ಳೋಣಂತೆ. ಬಟಾಣಿ ನಾವಿಲ್ಲಿ ಕೋಸು ತೊಗೊಂಡಿದ್ದೀನಿ ಇಲ್ಲಿ ನಾನು. ಅದಾದಮೇಲೆ ಬೀನ್ಸ್ ಮತ್ತು ಕ್ಯಾರೆಟ್, ಆಲೂಗಡ್ಡೆ ಇಷ್ಟನ್ನು ಹಾಕ್ಕೊಂಬಿಟ್ಟು ಎಣ್ಣೆಯಲ್ಲೇ 5ರಿಂದ 6 ನಿಮಿಷ ಬಾಡಿಸ್ಕೋಬೇಕು. ಇದು ಎಣ್ಣೆನಲ್ಲೇ ಬೆಂದಾಗ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಸೊ ನಿಧಾನವಾಗಿ ಸಮಾಧಾನವಾಗಿ ನಾವು ಅಡುಗೆನ ಎಷ್ಟು ನಿಧಾನವಾಗಿ ಚೆನ್ನಾಗಿ ಮಾಡ್ತೀವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಸ್ವಲ್ಪ ತರಕಾರಿಗೆ ಉಪ್ಪಿಡಿದೆ ಅಂದ್ಬಿಟ್ಟು ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಸಾಲ್ಟನ್ನ ಆ್ಯಡ್ ಮಾಡ್ಕೋಬೇಕು. ಸಾಲ್ಟ್ ಹಾಕಿದ್ಮೇಲೆ 5 ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಏನು ಮಸಾಲೆ ರುಬ್ಬಿಟ್ಕೊಂಡಿದ್ದೀವೋ ಅದನ್ನು ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಅದನ್ನು ಸಹಿತ 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು ಯಾವ ಥರ ಸ್ಟೆಪ್ ಬೈ ಸ್ಟೆಪ್ಪು ಹಾಕಿಬಿಟ್ಟು ಎಷ್ಟು ಟೈಮ್ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮಾಡ್ತೀವೋ ಅಷ್ಟು ಟೇಸ್ಟಿಯಾಗಿ, ಡಿಲಿಷಿಯಸ್ ಆಗಿ, ಡಿಫ್ರೆಂಟಾಗಿ ಬರುತ್ತೆ. ನೀವು ಒಂದೇ ಸಲ ಎಲ್ಲ ಹಾಕಿಬಿಟ್ಟು ಎಲ್ಲ ಹಸಿ ಇದ್ದಂಗೆ ಹಾಕಿದ್ರೆ ಒಂದು ಸ್ವಲ್ಪನೂ ಚೆನ್ನಾಗಾಗೋದಿಲ್ಲ. ಸೊ ಅಡುಗೆ ಮಾಡಬೇಕಾದ್ರೆ ಮೇನ್ ಏನಪ್ಪ ಅಂದರೆ ನಮಗೆ ಸಮಾಧಾನ ಇರಬೇಕು. ನಿಧಾನಕ್ಕೆ ಎಷ್ಟು ಪೇಷನ್ಸಾಗಿ, ಎಷ್ಟು ಟೈಮ್ ಕೊಟ್ಟು ಅಡುಗೆ ಮಾಡ್ತೀವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ನೋಡಿ ಈ ಥರ ನೀಟಾಗಿ ಒಂದು 5 ನಿಮಿಷ ಬಿಟ್ಟರೆ ಎಣ್ಣೆ ಎಲ್ಲ ಸಪ್ರೇಟ್ ಆಗಿಬಿಟ್ಟು ಮಸಾಲೆ ಎಲ್ಲ ಬೆಂದ್ಕೊಳ್ಳುತ್ತೆ. ಈ ಟೈಮ್ನಲ್ಲಿ ನಾವು ಇದಕ್ಕೆ ಏನು ಜಾರು ತೊಳೆದಿಟ್ಕೊಂಡಿರೋ ನೀರನ್ನ ಇವಾಗ ಹಾಕಬೇಕು, ಮುಂಚೆನೇ ಹಾಕಬೇಡಿ. ಇವಾಗ ಏನು ಪಲಾವಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿಬಿಟ್ಟು ತರಕಾರಿಗೂ ಹಾಕ್ಕೊಂಡಿರ್ತೀವಿ. ಸೊ ನೋಡ್ಕೊಂಡು ಉಪ್ಪು ಹಾಕಿ ನೆನೆಸಿಟ್ಕೊಂಡಿರೋ ಅಕ್ಕಿ ಹಾಕಿಬಿಟ್ಟು ಒನ್ಸ್ ನೀಟಾಗಿ ಮಿಕ್ಸ್ ಮಾಡಿ ಎಲ್ಲ ನೀಟಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ನಾನಿಲ್ಲಿ 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. 1 ಲೋಟ ಅಕ್ಕಿಗೆ 2 ಲೋಟ ಆಗೋವಷ್ಟು ನೀರು ತೊಗೊಂಡಿದ್ದೀನಿ. ಅದನ್ನು ಮುಂಚೆನೇ 2 ಲೋಟ ಆಗೋವಷ್ಟು ನೀರು ಕಾಯಿಸಿರಬೇಕು. ಕಾಯಿಸ್ಕೊಂಡು ಇದಕ್ಕೆ ಹಾಕಿಬಿಟ್ಟು
ಅದು ಕುದಿ ಬಂದ ನಂತರ ನೀವು ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಇವಾಗೆ ಕ್ಲೋಸ್ ಮಾಡಿದರೆ ಪಲಾವ್ ಬಂದುಬಿಟ್ಟು ಮೆತ್ತಗಾಗುತ್ತೆ. ಸೊ ನಮಗೆ ಉದ್ರುದ್ರಾಗಿ ಚೆನ್ನಾಗಿ ಬರಬೇಕು ಅಂತ ಅಂದರೆ ಈ ಟೈಮಲ್ಲಿ ಒಂದು ಕುದಿ ಬರಬೇಕು. ಯಾವಾಗಲೂ ಒಂದು ಕುದಿ ಬಂದ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಲ್ನ ಮಾಡಿಸ್ಕೊಂಡಿದ್ದೀನಿ ಇಲ್ಲಿ ನಾನು. ಇದಕ್ಕೆ ಬಂದುಬಿಟ್ಟು ಒಂದು ರಾಯ್ತ ರೆಡಿ ಮಾಡ್ಕೊಳ್ಳೋಣಂತೆ. ಮೊಸರಿಗೆ ಟೊಮ್ಯಾಟೊ ಮತ್ತು ಹೆಚ್ಚಿಟ್ಕೊಂಡಿರೋ ಸೌತೆಕಾಯಿ, ಅದಾದಮೇಲೆ ನೀರುಳ್ಳಿ ಇದನ್ನು ಹಾಕಿಬಿಟ್ಟು ಇದ್ರ ಜೊತೆಗೆ ಪಲಾವ್ ಜೊತೆಗೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇವಾಗ ಕುಕ್ಕರ್ ವಿಷಲ್ ಬಿಟ್ಟಿದೆ, ನೋಡೋಣ ಯಾವ ಥರ ಬಂದಿದೆ ಅಂತ. ನೋಡಿ ಸೂಪರ್ ಟೇಸ್ಟಿಯಾಗಿ ಬಂದಿದೆ, ಕಲರ್ಫುಲ್ಲಾಗಿ. ಇವಾಗ ಇದಕ್ಕೆ ಲೆಮನ್ ಜ್ಯೂಸ್ ಸೇರಿಸ್ಕೊಂಡ್ರೆ ನಾಟಿ ಸ್ಟೈಲ್ ಪಲಾವ್ ಅಥವಾ ಬಿರಿಯಾನಿ, ವೆಜ್ ಬಿರಿಯಾನಿ ಸೂಪರ್ ಟೇಸ್ಟಿ ಉದ್ರುದ್ರಾಗಿ ರಾಯ್ತ ಜೊತೆಗೆ ತಿನ್ನೋಕ್ಕೆ ಸೂಪರಾಗಿರುತ್ತೆ. ಮರಿದಲ್ಲೇ ಯಾವ್ಯಾವ ಥರ ಹೇಳಿದ್ದೀನೋ, ಯಾವ್ಯಾವ ಥರ ತೋರಿಸಿದ್ದೀನೋ ಆ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ ಮನೇಲಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.